ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಮೊಳಕೆ ಬರಿಸಿರುವ ಮೆಂತೆಕಾಳಿನಿಂದ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾನೀಗ ಮಾಡುವುದಕ್ಕೆ ಒಂದು ದೊಡ್ಡ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಎಣ್ಣೆಯನ್ನು ತೊಗೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಮೆಂತೆಕಾಳನ್ನು ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಹುರಿಬೇಕು. ನೋಡಿ, ನಾವು ಇದನ್ನು ಒಂದು 15ರಿಂದ 20 ದಿನದವರೆಗೂ ಇಟ್ಟು ತಿನ್ಬೋದು. ನಾವು ಇದನ್ನು ಪೂರ್ತಿ ಎಣ್ಣೆಯಲ್ಲೇ ಮಾಡಿರೋದರಿಂದ ಕೆಡುವುದಿಲ್ಲ, ತುಂಬ ದಿನ ಬರುತ್ತೆ. ಈಗ ಇದನ್ನು ಇಷ್ಟು ಕೆಂಪಗೆ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿ ತೆಗೆದುಬಿಡಬೇಕು. ಈಗ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಿನಷ್ಟು ತೊಗೊಂಡಿದ್ದೇನೆ. ಇದಕ್ಕೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವನ್ನು ಹಾಕಿ ಚೆನ್ನಾಗಿ ಇದು ಕೂಡ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಹುರಿಬೇಕು. ನೋಡಿ, ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು. ಇಷ್ಟಾದರೆ ಸಾಕು. ಈಗ ಇದನ್ನು ಕೂಡ ತೆಗೆದು ಸ್ವಲ್ಪ ತಣ್ಣಗಾಗಲು ಬಿಟ್ಬಿಡಬೇಕು ನಾವು. ಹಾಗೆ ಇದೇ ಕಡಾಯಿಗೆ ನಾನಿಲ್ಲಿ ಒಂದು ಸ್ವಲ್ಪ ಗುಂಟೂರುಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇದು ಕೂಡ ಹುರಿಬೇಕು. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಮೆಣಸಿನ್ಕಾಯಿಯನ್ನು ಹುರಿಬೇಕು. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ. ನೋಡಿ, ಈಗ ಇಷ್ಟನ್ನು ತಣ್ಣಗಾದ ನಂತರ ನಾನೀಗ ಫಸ್ಟು ಒಣ ಮೆಣಸಿನ್ಕಾಯನ್ನು ಮಿಕ್ಸಿ ಜಾರಿಗೆ ಹಾಕಿ ಫಸ್ಟು ಮೆಣಸಿನ್ಕಾಯನ್ನು ನಾವು ಸಣ್ಣಗೆ ಮಾಡಿ ತೆಗೆದುಬಿಡಬೇಕು. ಈಗ ಮೆಣಸಿನ್ಕಾಯಿ ಚೆನ್ನಾಗಿ ಸಣ್ಣ ಆದ ನಂತರ ನಾವು ಮೆಂತೆಯನ್ನು ಹುರಿತಿದ್ದೇವಲ್ಲ ಅದು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಇದಕ್ಕೆ ಹಾಕಿ ಈಗ ಇದಕ್ಕೇ ನಾನಿಲ್ಲಿ ಒಂದು ಬಟ್ಲದಷ್ಟು ಗಟ್ಟಿಯಾದ ಹುಣಸೆ ರಸವನ್ನು ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ, ಬೆಲ್ಲ ನಿಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕಿ. ಈಗ ಇದು ಕೂಡ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾವು. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ನಾವು ನುಣ್ಣಗೆ ಮಿಕ್ಸಿ ಮಾಡಿ, ನೀರು ಮಾತ್ರ ಹಾಕಲು ಹೋಗಬೇಡಿ. ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಸಣ್ಣ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇರೋದು. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ ಹಾಕಿ ಹಾಗೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ, ಬೆಳ್ಳುಳ್ಳಿಯು ಚೆನ್ನಾಗಿ ಕೆಂಪಗಾಗಬೇಕು. ಸ್ವಲ್ಪ ಕೆಂಪಗಾಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಬೆಳ್ಳುಳ್ಳಿ ಎಣ್ಣೆಯಲ್ಲೇ. ಅಂದರೆ ನಾವು ಒಂದು 15ರಿಂದ 20 ದಿನ ಇಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಇದು ಕೂಡ ಹಸಿ ವಾಸನೆ ಎಲ್ಲವೂ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಒಗ್ಗರಣೆಯನ್ನು ಕೂಡ ಸ್ವಲ್ಪ ಕೆಂಪಗೆ ಆಗಬೇಕು. ಇಂಗು ಹಾಕಿ, ಇಂಗು ಒಂದು ಟೇಬಲ್ ಸ್ಪೂನಿನಷ್ಟು ಹಾಕಿ, ಸ್ವಲ್ಪ ಇಂಗು ಜಾಸ್ತಿ ಹಾಕಿದರೆ ಘಮ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಎಲ್ಲ ಕೆಂಪಗಾದ ನಂತರ ನಾವು ಮಿಕ್ಸಿ ಮಾಡಿರುವ ಮೆಂತೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಈಗ ಮತ್ತೆ ಒಗ್ಗರಣೆ ಜೊತೆಗೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನು ನಾವು ಸ್ಟೋರ್ ಮಾಡಿ ಒಂದು 15ರಿಂದ 20 ದಿನದವರೆಗೂ ಇಟ್ಟು ತಿನ್ಬೋದು. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಬಿಸಿ ಬಿಸಿಯಾದ ಅನ್ನ ತುಪ್ಪದ ಜೊತೆಗೂ ಕೂಡ ನಾವು ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಿಗೂ ಕೂಡ ಕೊಡ್ಬೋದು, ಯಾಕೆಂದರೆ ಸ್ವಲ್ಪವೂ ಕಹಿ ಅಂಶ ಇರೋದೇ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಾವು ಮೊಳಕೆ ಬರೆಸಿದ್ದೀವಲ್ಲ, ಹಾಗಾಗಿ ಕಹಿ ಅಂಶ ತುಂಬಾ ಕಡಿಮೆ ಇರುತ್ತದೆ, ಸ್ವಲ್ಪ ಮಾತ್ರ ಆಗುತ್ತೆ. ಹಾಗಾಗಿ ಮಕ್ಕಳಿಗೂ ಕೂಡ ನಾವು ಇದನ್ನು ಕೊಡ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕರವಾದ ರೆಸಿಪಿ, ತುಂಬಾ ಚೆನ್ನಾಗಾಗುತ್ತೆ. ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.